Hello guys, welcome back to our channel King of Good Times. Today in this session let us discuss about the poem that is the love poem actually When You Are Old, which was written by a famous Irish writer W.B. Yeats, William Butler Yeats. So this is a poem going to talk about the true love, theme of beauty ಆ್ಯಂಡ್ ಥೀಮ್ ಆಫ್ ಟೈಮ್. ಈ ಒಂದು ಮೂರು ಥೀಮ್ಗಳಲ್ಲಿ ಇದು ಮಾತಾಡ್ತಾ ಹೋಗುತ್ತೆ. ಸೊ ಈ ಪೊಯೆಟ್ರಿ ಅನಾಲಿಸಿಸನ್ನು ನಾವು ನೋಡೋದಾದರೆ ನೋಡಿ, ದಿಸ್ ಈಸ್ ವೆನ್ ಯು ಆರ್ ಓಲ್ಡ್ ರಿಟರ್ನ್ ಬೈ W.B. Yeats. ಇಂಟ್ರೊಡಕ್ಷನ್ಗೆ ನೀವು ಇದನ್ನು ಬರೀಲೇಬೇಕಾಗ್ತದೆ, ಈ ಪೊಯಮ್ನ ಚೂಸ್ ಮಾಡಿ ಬರೀಬೇಕಾದ್ರೆ. ಸೊ ಈ ಒಂದು ವೆನ್ ಯು ಆರ್ ಓಲ್ಡಲ್ಲಿ ಯು ಕ್ಯಾನಾಟ್ ಇಗ್ನೋರ್ ಇಟ್, ಬಿಕಾಸ್ ಕೆಲವೊಂದು MCQ ಕ್ವಶನ್ಸ್ಗಳನ್ನ ಈ ಒಂದು ಚಾಪ್ಟರಿಂದ ಕೇಳ್ತಕ್ಕಂಥದ್ದು ಸಾಧ್ಯತೆ ಇದೆ ಈ ಒಂದು ಪೊಯೆಟ್ರಿಯಿಂದ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಇದನ್ನು ನೋಡ್ಕೊಡಿ. ಸೊ ಇದರ ಒಂದು ಅನಾಲಿಸಿಸ್ನ ನೋಡ್ತಾ ಹೋಗೋಣ. ಸೊ ಇಟ್ಸ್ ಮೂರು ಸ್ಟ್ಯಾಂಜಾ ಇದೆ ಈ ಒಂದು ಪೊಯಮಲ್ಲಿ. ಸಿ ಫಸ್ಟ್ ಇಟ್ ಗೋಸ್ ಲೈಕ್ ದಿಸ್: ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ and full of sleep and nodding by the fire, take down this book and slowly read and dream of the soft look your eyes had once and their shadows deep. ಇದು ಫಸ್ಟ್ ಸ್ಟ್ಯಾಂಜಲ್ಲಿ ಇರ್ತಕ್ಕಂಥದ್ದು. ಸೊ ಈ ಒಂದು ಪೊಯಮಲ್ಲಿ ರೈಟರ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಪೊಯೆಟ್ ಈ ಹ್ಯಾಡ್ ಅ ಗ್ರೇಟ್ ಲವ್ ಫಾರ್ ಈಸ್ ಬಿಲವ್ಡ್, ಬಟ್ ಈ ವಾಸ್ ಅನೇಬಲ್ ಟು ಎಕ್ಸ್ಪ್ರೆಸ್ ಇಸ್ ಬಿಫೋರ್ ಡ್ಯೂ ಟು ಸಮ್ ವೇರಿಯಸ್ ರೀಸನ್. ಅವಳೊಬ್ಬರು ತುಂಬ ವೆರಿ ಪಾಪ್ಯುಲರ್ ಪರ್ಸನ್ ಆಗಿರ್ತಾಳೆ, ಮತ್ತು ತುಂಬ ಪಾಪ್ಯುಲಾರಿಟಿ ಇರುತ್ತೆ, ತುಂಬ ರಿಚ್ ಇರ್ತಾಳೆ. ಸೊ ಈ ವಾಸ್ ಜಸ್ಟ್ ಅನ್ ಆರ್ಡಿನರಿ ಪರ್ಸನ್. ಈ ಕುಡ್ ನಾಟ್ ಮೇಕ್ ಹರ್ ಟು ಫಾಲ್ ಇನ್ ಲವ್ ವಿತ್ ಹಿಮ್. ಸೊ ದಟ್ ಅವನು ಏನು ಮಾಡ್ತಾನೆ, ಒಂದು ಪುಸ್ತಕವನ್ನು ಬರೀತಾನೆ. ಇಟ್ಸ್ ಅ ಬುಕ್ ಆಫ್ ಮೆಮೊರೀಸ್ ಅಥವಾ ಬುಕ್ ಆಫ್ ಪೊಯಮ್ಸ್. ಅದನ್ನು ಹೋಗಿ ಅವಳಿಗೆ ಸಬ್ಮಿಟ್ ಮಾಡ್ತಾನೆ. ಆ್ಯಂಡ್ ಹಿ ಡಿಮ್ಯಾಂಡ್ಸ್ ಹರ್ ಟು ರೀಡ್ ದಟ್ ಬುಕ್ ವೆನ್ ಶಿ ಬಿಕಮ್ ಓಲ್ಡ್. ಓಕೆ, ಅದೇ ಈ ಪೊಯಮ್ನ ಒಂದು ಟೈಟಲ್ ಆಗಿದೆ, ವೆನ್ ಯು ಆರ್ ಓಲ್ಡ್ ಅಂತೇಳಿ. ನೋಡಿ, ವೆನ್ ಯು ಅಂದರೆ ಅವನ ಪ್ರೇಯಸಿಗೆ ಅವನು ಹೇಳ್ತಾ ಇರ್ತಕ್ಕಂಥದ್ದು ಈಸ್ ಬಿಲವ್ಡ್. ಗ್ರೋ ಓಲ್ಡ್ ಆ್ಯಂಡ್ ಯುವರ್ ಹೇರ್ ಟರ್ನ್ ಗ್ರೇ ಆ್ಯಂಡ್ ವೆನ್ ಯು ಲುಕ್ ಸಮ್ಟೈಮ್ಸ್ ನಿಯರ್ ದ ಫೈರ್ ಸ್ಲೀಪಿ, then you should pick up this book and I am writing and read this poem then would remind you how beautiful you once used to be and how soft and deep your eyes were when you were young. So that book is containing some of love letters, love poem, and which is the poet has described her beauty, love and everything. So he demands her, he requests her to read that book when she become old, so she could remember the past. Also he requested her to read that book slowly because she could remember her past so nicely. ಆ ರೀತಿಯಲ್ಲಿ. ಸೊ ಕೆಳಗಡೆ ಎಕ್ಸ್ಪ್ಲನೇಷನ್, ಡಿಫಿಕಲ್ಟ್ ಪ್ರೇಸಸ್ ಎಲ್ಲ ಅಲ್ಲಿ ಕೊಡ್ತಾ ಹೋಗ್ತಾರೆ, ಅದನ್ನು ನೀವೇ ನೋಡ್ಕೊಳ್ಬೋದು. ನಾನು ಜಸ್ಟ್ ಮೈನ್ ಪಾಯಿಂಟ್ಸ್ ಏನಿದೆ ಅದನ್ನು ಹೇಳ್ತಾ ಹೋಗ್ತಾ ಇದ್ದೇನೆ. ಓಕೆ, ಕೆಳಗಡೆ ಅದೊಂದು ಪಾಸ್ ಮಾಡಿ ವಿಡಿಯೋನ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅದನ್ನು ಪಾಯಿಂಟ್ ವೈಸು ಮತ್ತು ಆ ಡಿಫಿಕಲ್ಟ್ ಟರ್ಮಿನಾಲಜೀಸ್ ಎಲ್ಲ ಅಂದ್ಕೊಂಡು ನೀವು ನೋಡ್ಕೊಳ್ಳಿ. So next, how many loved your moments of glad grace and loved your beauty? Love, false are true. But one man loved the pilgrim soul in you and loved the sorrows of your changing face. Actually, the poet ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, the many people running after her for her because of her physical beauty. ನೋಡಿ, ಗ್ಲಾಡ್ ಗ್ರೇಸ್ ಅಂದರೆ ಅವಳ ಔಟರ್ ಬ್ಯೂಟಿ, ಫಿಸಿಕಲ್ ಬ್ಯೂಟಿ, ಎಕ್ಸ್ಟರ್ನಲ್ ಬ್ಯೂಟಿ. ಸೊ ಎಷ್ಟೋ ಜನ ಅವಳ ಎಕ್ಸ್ಟರ್ನಲ್ ಬ್ಯೂಟಿಗೆ ಫಿದಾ ಆಗಿರ್ತಾರೆ, ಫಾಲ್ ಆಗಿರ್ತಾರೆ, ಮತ್ತು ಅವಳ ಹಿಂದೆ ಪ್ರೀತಿಗಾಗಿ ಹಂಬಲಿಸ್ತಾ ಇರ್ತಾರೆ. ಆದರೆ ಶಿ ವಾಸ್ ನಾಟ್ ಏಬಲ್ ಟು ಫೈಂಡ್ ಔಟ್. ಅವರಲ್ಲಿ ಎಲ್ಲರೂ ಕೂಡ ಎಷ್ಟು ಸತ್ಯವಾಗಿ, ಎಷ್ಟು ಟ್ರೂ ಆಗಿ ಲವ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ಸಾಧ್ಯ ಆಗಲ್ಲ. ಯಾಕಂದರೆ ವೆನ್ ದ ಪೀಪಲ್ ಆರ್ ಅಟ್ರಾಕ್ಟೆಡ್ ಫಾರ್ ದ ಫಿಸಿಕಲ್ ಬ್ಯೂಟಿ, ದಟ್ ಈಸ್ ಜಸ್ಟ್ ಅ ಇನ್ಫ್ಯಾಕ್ಚುಯೇಷನ್, ದಟ್ ಈಸ್ ನಾಟ್ ಅ ಟ್ರೂ ಲವ್ ಆ್ಯಸ್ ಫಾರ್ ದ ಅಕಾರ್ಡಿಂಗ್ ಟು ದ ಪೊಯೆಟ್. ನೋಡಿ, ಲವ್ಡ್ ಯುವರ್ ಬ್ಯೂಟಿ ವಿತ್ ಲವ್ ಫಾಲ್ಸ್ ಆರ್ ಟ್ರೂ. ಎಷ್ಟೋ ಜನ ಏನು ಮಾಡ್ತಾರೆ, ಕೇವಲ ಒಂದು ಕ್ಷಣಿಕ ಪ್ರೀತಿ ಅವ್ರದ್ದು, ಒಂದು ಇನ್ಫ್ಯಾಕ್ಚುಯೇಷನ್ ಆಗಿರುತ್ತೆ, ಒಂದು ಅಟ್ರಾಕ್ಷನ್ ಆಗಿರುತ್ತೆ. ದಟ್ ಈಸ್ ನಾಟ್ ಅ ಟ್ರೂ ಲವ್ ಅನ್ನೋದು ಈ ಪೊಯೆಟ್ನ ಒಂದು ಎಕ್ಸ್ಪ್ರೆಷನ್ ಆಗಿರುತ್ತೆ. ಸಿ, ಬಟ್ ಒನ್ ಮ್ಯಾನ್, ಯಾರು ಈ ಒನ್ ಮ್ಯಾನ್ ಅಂದರೆ, ದಟ್ ಈಸ್ ಸ್ಪೀಕರ್ ಹಿಮ್ಸೆಲ್ಫ್, ದಟ್ ಈಸ್ W.B. Yeats. ಅಂದರೆ ಆ ಲವರ್, ದಟ್ ಒನ್ ಮ್ಯಾನ್ ಲವ್ ದ ಪಿಲಿಗ್ರಿಮ್ ಸೋಲ್ ಇನ್ ಯು. ಆ ಪಿಲಿಗ್ರಿಮ್ ಸೋಲ್ ಅಂದರೆ ಯಾರು? ಆ ಪೊಯೆಟ್ಸ್ ಲವರ್. ಯಾರು ಹೇಳ್ತಾ ಇರೋದನ್ನ? ಸ್ಪೀಕರ್. ಓಕೆ, the one man loved the pilgrim soul in you and loved the sorrows of changing ways. ಯಾವುದನ್ನ ಇದು ರೆಫರೆನ್ಸ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ದಟ್ ಮ್ಯಾನ್, when many have loved her for her physical grace, physical beauty or external beauty, there is a one person that is poet, loving her so truly, so genuinely, okay, and unconditionally, not only for her beauty, that is pilgrim soul.
ಅವಳ ಒಂದು ಕ್ಯಾರೆಕ್ಟರ್ನ, ಅವಳ ಇಂಟರ್ನಲ್ ಬ್ಯೂಟಿಯನ್ನು ಅವನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಆ ಇಂಟರ್ನಲ್ ಕ್ಯಾರೆಕ್ಟರ್ಗೆ ಅವನು ಬಿದ್ದಿರ್ತಾನೆ, ಲವ್ ಮಾಡ್ತಾ ಇರ್ತಾನೆ. ಓಕೆ, ಅದಾದಮೇಲೆ ದಟ್ ಲವ್, ಯಾಕಂದರೆ ವೆನ್ ಇಟ್ ಕಮ್ಸ್ ದ ಬ್ಯೂಟಿ, ಎಕ್ಸ್ಟರ್ನಲ್ ಬ್ಯೂಟಿ ಆ್ಯಂಡ್ ಇಂಟರ್ನಲ್ ಬ್ಯೂಟಿ, ದ ಇಂಟರ್ನಲ್ ಬ್ಯೂಟಿ ಆಫ್ ಅ ಪರ್ಸನ್ ಇಸ್ ಪರ್ಮನೆಂಟ್, ದಟ್ ಈಸ್ ಎಟರ್ನಲ್, ದಟ್ ವಿಲ್ ನೆವರ್ ಚೇಂಜ್, ದಟ್ ಈಸ್ ವಾಟ್ ದ ಕ್ಯಾರೆಕ್ಟರ್ ಆಫ್ ಅ ಪರ್ಸನ್. ಓಕೆ, ಒಬ್ಬ ವ್ಯಕ್ತಿಯ ಚಾರಿತ್ರ್ಯ, ಒಬ್ಬ ವ್ಯಕ್ತಿಯ ಒಳ್ಳೆಯ ಗುಣಗಳು ಯಾವತ್ತೂ ಕೂಡ ಶಾಶ್ವತ ಆಗಿರ್ತವೆ. ಆದರೆ ಫಿಸಿಕಲ್ ಬ್ಯೂಟಿ, ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ದ ಬ್ಯೂಟಿ ವಿಲ್ ಫೇಡ್ ಅವೇ. ಎಷ್ಟೇ ಸುಂದರವಾಗಿದ್ರೂ ಕೂಡ ಒಂದು ಸ್ವಲ್ಪ ಸಮಯ ಕಳೀತಾ ಇದ್ದಾಗೆ ಆ ಸೌಂದರ್ಯವೆಲ್ಲ ಹಾಳಾಗೋಗುತ್ತೆ. ಆದರೆ ಅವರ ಒಳ ಸೌಂದರ್ಯ ಏನಿದೆ, ಅವರ ಆಂತರ್ಯದ ಸೌಂದರ್ಯ, ಅದು ಯಾವತ್ತೂ ಕೂಡ ಶಾಶ್ವತವಾಗಿರುತ್ತೆ. ದ ಪೊಯಿಟ್ ಈಸ್ ಎಕ್ಸ್ಪೋಸಿಂಗ್ ದಟ್. ಈ ಲವ್ ದ ಸಾರೋಸ್ ಆಫ್ ಚೇಂಜಿಂಗ್ ಫೇಸ್. ಅವಳಿಗೆ ವಯಸ್ಸಾದ ಮೇಲೆ ಮುದುಕಿ ಆಗ್ತಾಳೆ, ಬ್ಯೂಟಿ ಎಲ್ಲ ಹೋಗುತ್ತೆ, ಆಗಲೂ ಕೂಡ ಅವನು ಅದನ್ನು ಇಷ್ಟಪಡ್ತಾನೆ, ಪ್ರೀತಿ ಮಾಡ್ತಾನೆ. ಯಾಕಂದರೆ ಈ ನೆವರ್ ಬಾದರ್ಡ್ ಅಬೌಟ್ ದ ಫಿಸಿಕಲ್ ಬ್ಯೂಟಿ, ಈ ವಾಸ್ ಟ್ರೂಲಿ ಇನ್ ಲವ್ ವಿತ್ ದ ಇಂಟರ್ನಲ್ ಕ್ಯಾರೆಕ್ಟರ್, ದಟ್ ಈಸ್ ಆಸ್ ಈ ಮೆನ್ಷನ್, ದಟ್ಸ್ ಪಿಲಿಗ್ರಿಮ್ ಸೋಲ್. ಓಕೆ, ನೋಡಿ ಪೊಯಿಟ್ ಹೇಳ್ತಾ ಹೋಗ್ತಾರೆ, ಯು ವಿಲ್ ದೆನ್ ರಿಮೆಂಬರ್ ದಟ್ ಮೆನಿ ಮ್ಯಾನ್ ಲವ್ಡ್ ಯು ಬಿಕಾಸ್ of your joyful beauty. They loved you for the beauty, some with the true love, others safely. But then you will also remember that one man loved your soul. ಎಲ್ಲರೂ ಕೂಡ ಪ್ರೀತಿ ಮಾಡಿದ್ರು ಅಂತ ಅವಳು ನೆನಪು ಮಾಡ್ಕೊಳ್ತಾಳೆ. ಅದರ ಜೊತೆಗೆ ದೇರ್ ಇಸ್ ಆಲ್ಸೋ ಒನ್ ಪರ್ಸನ್ ಹೂ ಲವ್ಡ್ ಮೀ ಸೋ ಟ್ರೂಲಿ. ಅವನು ಈ ಫಿಸಿಕಲ್ ಬ್ಯೂಟಿಯನ್ನು ಲವ್ ಮಾಡಿರಲಿಲ್ಲ, ಅವನು ನನ್ನ ಒಂದು ಆತ್ಮವನ್ನು ಪ್ರೀತಿ ಮಾಡಿದ್ದ ಅಂತೇಳಿ ಅವಳಿಗೆ ರಿಮೆಂಬರ್ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಲವ್ಡ್ ಯು ಫಾರ್ ದ ಸ್ಯಾಡ್ನೆಸ್ ಆಫ್ ಯುವರ್ ಲುಕ್, ಅಂದರೆ ಆ ವಯಸ್ಸಾದ ಸಮಯದಲ್ಲಿ ಅವ್ರು ಕಳ್ಕೊಳ್ತಕ್ಕಂಥ ಬ್ಯೂಟಿಯನ್ನು ನೋಡಿ, ಆ ಬ್ಯೂಟಿ ಇರೋದೇ ಇಲ್ಲ, ಎಲ್ಲ ಕೂಡ ಫೇಡ್ ಆಗಿರುತ್ತೆ ವಯಸ್ಸಾದ ನಂತರ. ಆದರೂ ಕೂಡ ಆ ಒಂದು ಸಮಯದಲ್ಲಿ ಇವನು ಇಷ್ಟಪಡ್ತಾನೆ, ಪ್ರೀತಿ ಮಾಡ್ತಾನೆ. ಆ ಒಂದು ವ್ಯಕ್ತಿ ಈ ಪೊಯೆಟ್ ಆಗಿರ್ತಾನೆ. ಓಕೆ, ಅದಾದಮೇಲೆ ನೆಕ್ಸ್ಟು ಹೇಳ್ತಾ ಹೋಗ್ತಾನೆ ಲಾಸ್ಟ್ ಸ್ಟ್ಯಾಂಜದಲ್ಲಿ, ಆ್ಯಂಡ್ ಬೆಂಡಿಂಗ್ ಡೌನ್ ಬಿಸೈಡ್ ದ ಗ್ಲೋಯಿಂಗ್ ಬಾರ್ಸ್ ಮರ್ಮರ್ ಲಿಟಲ್ ಸ್ಯಾಡ್ಲಿ ಹೌ ಲವ್ ಫ್ಲೆಡ್. ಈ ಒಂದು ಸ್ಟ್ಯಾಂಜದಲ್ಲಿ he expects her to repent, to lose that person who was loving her so genuinely, so truly. ಆ ಒಂದು ಒಳ್ಳೆ ಪ್ರೀತಿಯನ್ನು ಅವಳು ಕಳ್ಕೊಂಡ್ಲಲ್ಲ ಅನ್ನೋ ರೀತಿಯಲ್ಲಿ ಅವಳು ದುಃಖ ಪಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. And bending down beside this glowing bars, murmur a little sadly how love fled, and paced upon the mountains overhead, and hid his face amid crowd of stars. So ಈ ರೀತಿಯಲ್ಲಿ ಹೇಳ್ತಾ ನೋಡೋದು ಏನಾಗುತ್ತೆ, then as you bend down near the glowing bars in the grates, you will murmur, ಅಂದರೆ ಗೊಣಗ್ತಕ್ಕಂಥದ್ದು. ಎಂಥ ಒಂದು ಒಳ್ಳೆ ಪ್ರೀತಿಯನ್ನು ನಾನು ಜೀವನದಲ್ಲಿ ಕಳ್ಕೊಂಡೆ, ಆ ವ್ಯಕ್ತಿಯನ್ನು ಮಿಸ್ ಮಾಡಿಕೊಂಡೆ ಅನ್ನೋ ರೀತಿಯಲ್ಲಿ ಅವಳು ಶಿ ಮಸ್ಟ್ ರಿಪೆಂಟ್ ಅನ್ನೋದು ಮಾಡಬೇಕು ಅಂತೇಳಿ ಪೊಯಿಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಮರ್ಮರ್ ಟು ಯುವರ್ ಸೆಲ್ಫ್ ದಟ್ ಲವ್ ಆಸ್ ಲೆಫ್ಟ್ ಯು. ಆ ಪ್ರೀತಿಯನ್ನು ಅವಳು ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ, ಆ ಪ್ರೀತಿಯನ್ನು ಅವಳು ಕಳ್ಕೊಂಡ್ಳು. ಆ್ಯಂಡ್ ದಟ್ ಲವ್ ದಟ್ ಆಸ್ ಇಡನ್ ಇಟ್ ಸೆಲ್ಫ್ ಫಾರ್ ಅವೇ lofty mountains and starry skies. Highlightu that was paced upon the mountain. It is face amid a crowd of stars. Okay, so ಈ ರೀತಿಯಲ್ಲಿ ಅವನು ಥರ್ಡ್ ಸ್ಟ್ಯಾಂಜ ಎಂಡ್ ಆಗುತ್ತೆ. ಈ ರೀತಿ ಮೂರು ಸ್ಟ್ಯಾಂಜಲ್ಲಿ ಇರತಕ್ಕಂಥ ಲಿಟರಲ್ ಮೀನಿಂಗ್ನ ನಾವಿಲ್ಲಿ ನೋಡಿದ್ವಿ. ನೆಕ್ಸ್ಟು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ಗಳೆಲ್ಲ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಒಂದು ಸಮರಿ ಯಾವ ರೀತಿ ಇದೆ ಅಂತ ನೋಡೋಣ ಪಾಯಿಂಟ್ ಈ ಒಂದು ವೆನ್ ಯು ಆರ್ ಓಲ್ಡ್ ಪೊಯಮ್ದು. ವೆನ್ ಯು ಆರ್ ಓಲ್ಡ್ is a beautiful poem by an Irish poet. This is an introduction for the 4 mark questions. Okay, poet ಮತ್ತೆ ಆ ಒಂದು ಟಾಪಿಕ್ ಬಗ್ಗೆ, ಒಂದು poem ಮತ್ತೆ poet ಬಗ್ಗೆ ಇರತಕ್ಕಂಥ ಒಂದು ಇಂಟ್ರೊಡಕ್ಷನ್ ಏನು ಹೇಳ್ತೆ ನೋಡೋಣ ಬನ್ನಿ. Irish poet W.B. Yeats, one of the foremost figure of 20th century literature. In this poem, speaker imagines his beloved in future when she is old and reading the book of poems he is now writing. ಆ ಪೊಯಿಟ್ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾನೆ, ಅವನು ಈ ಒಂದು ಪುಸ್ತಕವನ್ನು ಬರೀತಾ ಇದ್ದಾನೆ, ಅದನ್ನು ಅವನ ಪ್ರೇಯಸಿ ವಯಸ್ಸಾದ ಮೇಲೆ ಓದ್ತಾಳೆ ಅಂತೇಳಿ ಇಮ್ಯಾಜಿನ್ ಮಾಡ್ಕೊಂಡಿದ್ದನ್ನು ಬರೀತಾ ಇದ್ದಾನೆ. ವೈಲ್ ರೀಡಿಂಗ್ ದ ಬುಕ್ ಶಿ ವಿಲ್ ರಿಮೆಂಬರ್ ದ ಪಾಸ್ಟ್, ಆರ್ ಯೂತ್ಫುಲ್ ಬ್ಯೂಟಿ ಆ್ಯಂಡ್ ದ ಮೆನಿ ಹೂ ಅಡ್ಮೈರ್ಡ್ ಹರ್. ದಿಸ್ ಪೊಯಮ್ ಇಸ್ ರಿಟನ್ ಟು ಎಕ್ಸ್ಪ್ರೆಸ್ ದ ರೈಟರ್ಸ್ ಟ್ರೂ ಆ್ಯಂಡ್ ಅನ್ಫರ್ಗೆಟಬಲ್ ಲವ್. ಸೊ ಹಾಗಾಗಿ ಅವನು ಎಲ್ಲವನ್ನು ಕೂಡ ಆ ಪ್ರೀತಿ ಯಾವ ರೀತಿ ಇತ್ತು, ಎಷ್ಟು ಪರಿಶುದ್ಧವಾಗಿತ್ತು, ಎಷ್ಟು ಜನ ಅವಳನ್ನು ಸೌಂದರ್ಯವನ್ನು ಪ್ರೀತಿ ಮಾಡಿದ್ರು, ಅವಳ ಆತ್ಮವನ್ನು ಈ ಪೊಯೆಟ್ ಪ್ರೀತಿ ಮಾಡಿದ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ನೋಡಿ ಏನಿದೆ ಅಂತ ನೋಡೋಣ. See, the poet imagines an unreal condition that the woman he loved become old and felt regret for refusing his true love. ಅವಳು ರಿಗ್ರೆಟ್ ಮಾಡಬೇಕು, ಅವಳು ರಿಪೆಂಟ್ ಮಾಡಬೇಕು, ನಾನು ಎಂಥ ಒಳ್ಳೆ ಪ್ರೀತಿಯನ್ನು ಕಳ್ಕೊಂಡೆ ಅನ್ನೋ ರೀತಿಯಲ್ಲಿ ಅದು ಅವನ ಪೊಯೆಟ್ನ ಎಕ್ಸ್ಪೆಕ್ಟೇಷನ್. ಅದು ಥ್ರೂ ಇಸ್ ಬುಕ್ಸ್ ಆಫ್ ಪೊಯಮ್.
He wants his young lady love to read the book when she is old and grey. He feels that she will be convinced of his love for her at that time. ಅವನ ಎಕ್ಸ್ಪೆಕ್ಟೇಷನ್ ಮೇ ಬಿ ಏನಿರುತ್ತೆ ಅಂತ ಹೇಳಿದ್ರೆ, ಈ ಪುಸ್ತಕವನ್ನು ಬರೆದು ನಾವು ಅವಳಿಗೆ ಡಿಮ್ಯಾಂಡ್ ಮಾಡೋಣ, ರಿಕ್ವೆಸ್ಟ್ ಮಾಡೋಣ, ವಯಸ್ಸಾದ ಮೇಲೆ ನೀ ಪುಸ್ತಕವನ್ನು ಹಿಡ್ಕೊಂಡು ಓದಬೇಕು ಸ್ಲೋ ಆಗಿ, ಅವಾಗ ಎಲ್ಲವನ್ನು ಕೂಡ ರಿಮೆಂಬರ್ ಮಾಡ್ಕೋಬೇಕು ಅಂತೇಳಿ ಮೇ ಬಿ ಪ್ಯಾರಲಲಿ ಈಸ್ ಥಿಂಕಿಂಗ್ ದಟ್ ಅವಳ ಕ್ಯೂರಿಯಾಸಿಟಿಯಿಂದ ಪುಸ್ತಕವನ್ನು ತೆಗೆದು ಓದಿದಾಗ ಅವಳಿಗೆ ರಿಯಲೈಸ್ ಆಗುತ್ತೆ, ನನ್ನನ್ನು ಇಷ್ಟೊಂದು ಇಷ್ಟಪಡ್ತಾ ಇರ್ತಕ್ಕಂಥ ವ್ಯಕ್ತಿ ಇದ್ದಾನೆ ಅಂತೇಳಿ ರಿಯಲೈಸ್ ಅವಳು ಮತ್ತೆ ಸಿಗ್ಬೋದು ಅನ್ನೋ ಒಂದು ಐಡಿಯಾದಲ್ಲಿ ಪೊಯೆಟ್ ಕೂಡ ರೀತಿ ಮಾಡಿರ್ಬೋದು ಅಂತ. ಸೊ ನೆಕ್ಸ್ಟ್ ಸ್ಟ್ಯಾಂಜಾ ವೈಸ್ ಸಮ್ಮರಿ ನೋಡೋಣ ನಾವಿಲ್ಲಿ. The poem begins with presumption that the old lady was sitting beside the fire nodding her head. She imagined to be reminiscing her memories when she recalls the soft look that her eyes had once, and how many suitors, including the speaker, tried to court her, being charmed by her elegance and beauty. ಮೊದಲನೇ ಒಂದು ಹೇಳ್ತಾ ಹೋಗ್ತಾನೆ ಮೊದಲ ಒಂದು ಪ್ಯಾರಾಗ್ರಾಫಲ್ಲಿ, ಆ ಸ್ಟ್ಯಾಂಜಾದಲ್ಲಿ ಅವಳು ಇಮ್ಯಾಜಿನ್ ಮಾಡ್ಕೊಳ್ಬೇಕು, ವೆನ್ ಶಿ ಬಿಕಮ್ ಓಲ್ಡ್, ತುಂಬ ಫುಲ್ ಆಫ್ ಗ್ರೇ ಆ್ಯಂಡ್ ನಾಡಿಂಗ್ ಬೈ ದ ಫೈರ್, ಅವಾಗ ಪುಸ್ತಕವನ್ನು ಎತ್ಕೊಂಡು ಸ್ಲೋ ಆಗಿ ಓದಬೇಕು. ಅವಳ ಪಾಸ್ಟನ್ನು ಅವಳು ನೆನ್ಪು ಮಾಡ್ಕೊಳ್ಬೇಕು. ಅವಳ ಪಾಸ್ಟನ್ನು ನೆನ್ಪು ಮಾಡ್ಕೊಳ್ಳೋ ಟೈಮಲ್ಲಿ ಅವಳು ಎಷ್ಟು ಬ್ಯೂಟಿಫುಲ್ ಆಗಿದ್ಲು ಯೂತಲ್ಲಿ, ಮತ್ತು ಅವಳಿಂದ ಎಷ್ಟು ಜನ ಪ್ರೀತಿ ಮಾಡ್ತಾ ಇದ್ರು, ಇನ್ಕ್ಲೂಡಿಂಗ್ ಸ್ಪೀಕರ್, ಅದನ್ನು ಅವಳು ರಿಮೆಂಬರ್ ಮಾಡ್ಕೊಳ್ತಾಳೆ ಅನ್ನೋ ರೀತಿಯಲ್ಲಿ ಪೊಯೆಟ್ ಹೇಳ್ತಾ ಹೋಗ್ತಾರೆ. ಓಕೆ, so he feels that she will appreciate the fact then that while others loved for her beauty, only he loved for her goodness. ನಾನು ಆಲ್ರೆಡಿ ಹೇಳಿದೆ ಬಿಗಿನಿಂಗಲ್ಲಿ, ಎಲ್ಲರೂ ಕೂಡ ಅವಳ ಎಕ್ಸ್ಟರ್ನಲ್ ಬ್ಯೂಟಿಯನ್ನು ಇಷ್ಟಪಟ್ಟರೆ, ಇವನು ಅವಳ ಎಕ್ಸ್ಟರ್ನಲ್ ಬ್ಯೂಟಿ ಅಂದರೆ ಫಿಸಿಕಲ್ ಬ್ಯೂಟಿಗೆ ಅವನು ಬೀಳಲಿಲ್ಲ, ಲವ್ ಆಗಲಿಲ್ಲ. ಅವಳ ಒಂದು ಇಂಟರ್ನಲ್ ಬ್ಯೂಟಿ, ಅವಳ ಗುಡ್ನೆಸ್, ಅವಳ ನೋಬಲ್ ಕ್ಯಾರೆಕ್ಟರ್ಗೆ ಅವನು ಪ್ರೀತಿಯನ್ನು ಮಾಡ್ದ ಅಂತೇಳಿ ಹೇಳ್ತಾ ಇದ್ದಾನೆ ನೋಡಿ. ಇಫ್ ಈಸ್ ದಟ್ she will appreciate the fact, ಯಾವುದೋ the fact that while others loved her beauty, only he loved for her goodness and noble character or soul. He says that she might also regret the vanishing of love in her own heart for him. ಅವನು ವಿಶ್ ಮಾಡ್ತಾನೆ, ಯಾವ ರೀತಿ, ನನ್ನನ್ನು ಕಳ್ಕೊಂಡಂತ ಅವಳು ದುಃಖ ಪಡಬೇಕು, ಇಂಥ ಒಳ್ಳೆ ಪ್ರೇಮಿಯನ್ನು ನಾನು ಕಳ್ಕೊಳ್ಳಲ್ಲ ಜೀವನದಲ್ಲಿ ಅಂತೇಳಿ ಅವಳು ರಿಪೆಂಟ್ ಮಾಡಬೇಕು ಅಂತೇಳಿ ಅವನು ಎಕ್ಸ್ಪೆಕ್ಟ್ ಮಾಡ್ತಾನೆ. ದ ಪೊಯೆಟ್ ಮೇಕ್ಸ್ ಇಟ್ ವೆರಿ ಕ್ಲಿಯರ್ ದಟ್ ವೈಲ್ ಅದರ್ಸ್ ಲವ್ಡ್ ಹರ್ ಫಾರ್ ಅವರ್ ಫಿಸಿಕಲ್ ಬ್ಯೂಟಿ, ಇಟ್ ವಾಸ್ ಈ ಹೂ ಲವ್ಡ್ ಹರ್ ಓನ್ಲಿ ಫಾರ್ ಅವರ್ ಪಿಲಿಗ್ರಿಮ್ ಸೋಲ್ ಇನ್ ಹರ್. ಎಲ್ಲರೂ ಕೂಡ ಫಿಸಿಕಲ್ ಬ್ಯೂಟಿಗೆ ಅಟ್ರಾಕ್ಟ್ ಆಗಿ ಅವಳನ್ನ ಲವ್ ಮಾಡೋದು, ಇವನು ಅವಳ ಪಿಲಿಗ್ರಿಮ್ ಸೋಲ್ಗೆ ಅವನು ಅಟ್ರಾಕ್ಟ್ ಆಗಿರ್ತಾನೆ, ಮತ್ತು ಅವಳನ್ನ ಇಷ್ಟಪಡ್ತಾ ಇರ್ತಾನೆ. ಆ ಪಿಲಿಗ್ರಿಮ್ ಸೋಲ್ ಅಂತ ಹೇಳಿದ್ರೆ internal character, internal beauty of that person that will never change, that is immortal. ಆ್ಯಕ್ಚುಲಿ ವಯಸ್ಸಾದ ನಂತರ ಅವಳ ಮುಖವು ಕೂಡ ಸೊಕ್ಕು ಹಿಡಿಯುತ್ತೆ, ಅವಳ ಸೌಂದರ್ಯ ಕೂಡ ಹಾಳಾಗುತ್ತೆ. ಆಗಲೂ ಕೂಡ ದ ಪೊಯೆಟ್ ಲವ್ ಮಾಡ್ತಕ್ಕಂಥ ಅವಳ ಇಂಟರ್ನಲ್ ಕ್ಯಾರೆಕ್ಟರ್ನ, ಅವಳ ಇಂಟರ್ನಲ್ ಬ್ಯೂಟಿನ ಹೊರತು ಅವಳ ಮಾಸಿ ಹೋಗ್ತಕ್ಕಂಥ ಅವಳ ಹೊರ ಸೌಂದರ್ಯವನ್ನಲ್ಲ. ಸೊ ನೋಡಿ, ದ ಪೊಯೆಟ್ ಅಸ್ಯೂಮ್ಸ್ ದಟ್ ಈ ಲವ್ಸ್ ಈವನ್ ದ ಸಾರೋಸ್ ಆಫ್ ಅವರ್ ಚೇಂಜಿಂಗ್ ಫೇಸ್. ನೋಡಿ, ಹೆಣ್ಮಕ್ಳಿಗೆ ಚೇಂಜಿಂಗ್ ಫೇಸ್ ಅಂದರೆ ವಯಸ್ಸಾಗ್ತಾ ಅವರ ಬ್ಯೂಟಿ ಎಲ್ಲ ಬದಲಾವಣೆ ಆಗ್ತಾ ಇರ್ತದೆ, ಅದು ಅವರಿಗೆ ಸ್ವಲ್ಪ ಮಟ್ಟಿಗೆ ದುಃಖವನ್ನು ಕೂಡ ತಂದುಕೊಡುತ್ತೆ. ಆ ಸಮಯದಲ್ಲೂ ಕೂಡ ಎಷ್ಟೇ ಬ್ಯೂಟಿಫುಲ್ ಆಗಿದ್ರು ಕೂಡ ಸುಮಾರು ವರ್ಷಗಳು ವಯಸ್ಸಾದ ನಂತರ ಅವರ ಬ್ಯೂಟಿ ಎಲ್ಲ ಹಾಗೆ ಉಳಿಯೋದಿಲ್ಲ. ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ಅದು ಫೇಡ್ ಆಗುತ್ತೆ. ಬ್ಯೂಟಿ ಆ್ಯಂಡ್ ಯೂತ್ ಎರಡು ಕೂಡ ಶಾಶ್ವತ ಅಲ್ಲ, ಅವು ಮಾಸಿ ಹೋಗ್ತಕ್ಕಂಥವು. ಹಾಗಾಗಿ ಆ ಒಂದು ಸಮಯದಲ್ಲೂ ಕೂಡ ಪೊಯೆಟ್ ವಿಲ್ ಲವ್ ಹರ್ ಇನ್ ದ ಸೇಮ್ ಮ್ಯಾನರ್ ವಿತೌಟ್ ಎನಿ ಚೇಂಜಸ್, ಎನಿ ಆಲ್ಟ್ರೇಷನ್. ಓಕೆ, ದ ಪೊಯೆಟ್ ಹ್ಯಾಸ್ ಯೂಶ್ಡ್ ದಟ್ he loves even the sorrows of her changing face. Okay, the poem has various contrasts relating to the time, ages, okay, of the poet and the lady. Feeling of the poet and others, admirer for the lady, feelings of the poet for now and later. ಎಲ್ಲವೂ ಕೂಡ ನೋಡಿ, ಕೆಲವರಿಗೆ ಭಾವನೆಗಳು, ಅವ್ರ ಮೇಲೆ ಇರ್ತಕ್ಕಂಥ ಫೀಲಿಂಗ್ಸ್ಗಳು ಟೈಮ್ ಜೊತೆಗೆ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಪೊಯೆಟ್ ಯಾವ ರೀತಿ ಕ್ಲೈಮ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಓಕೆ, ನೌ and later poet's feelings and emotions remain same for her ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ದ ಬ್ಯೂಟಿ ಆಫ್ ದ ಲೇಡಿ ಇನ್ ಹರ್ ಯಂಗ್ ಏಜ್ ಆ್ಯಂಡ್ ಓಲ್ಡ್ ಏಜ್, ಓಕೆ, ಯಾವುದೇ ಇರಲಿ, ಈ ನೆವರ್ ಬಾದರ್ ಅಬೌಟ್ ಇಟ್ ಬಿಕಾಸ್ ಈ ಅಟ್ರಾಕ್ಟೆಡ್ ಫಾರ್ ಹರ್ ಪಿಲಿಗ್ರಿಮ್ ಸೋಲ್ ಅಂದರೆ ಇಂಟರ್ನಲ್ ಕ್ಯಾರೆಕ್ಟರ್. ಹಾಗಾಗಿ ದ ಪೊಯೆಟ್ ಆಲ್ವೇಸ್ ಲವ್ ಹರ್ ಸೋ ಟ್ರೂಲಿ. He concludes the visualizing that she is now bending down beside the dying fire. ಅವಳು ಆ ಒಂದು ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಶಿ ಲಾಸ್ಟ್ ದಟ್ ಲವ್. ಅಷ್ಟೊಂದು ಪ್ರೀತಿ ಮಾಡ್ತಾ ಇರ್ತಕ್ಕಂಥ ಹುಡುಗನ ಅವಳು ಕಳ್ಕೊಂಡು ಅವಳು ರಿಪೆಂಡ್ ಮಾಡಬೇಕು ಅಂತೇಳಿ ಹೇಳ್ತಾ ಹೋಗ್ತಾನೆ. ನೋಡಿ, ಇಲ್ಲಿ ಈ ಕನ್ಕ್ಲೂಡ್ಸ್
visualizing that she is now bending down beside the dying fire and tells herself in a whisper, in a regretful tone, that a true love has faded, and hiding his face amid ಕ್ರೌಡ್ ಆಫ್ ಟಾರ್ಸ್. ಅವಳು ರಿಪೆಂಟ್ ಮಾಡಬೇಕು, ರಿಗ್ರೆಟ್ ಮಾಡಬೇಕು, ಅವಳು ಇಂಥ ಒಂದು ಒಳ್ಳೆ ಪ್ರೀತಿನ ಕಳ್ಕೊಂಡೆ, ಅದು ಈಗ ಮರೆಯಾಗಿ ಹೋಗಿದೆ ಅಂತೇಳಿ. ಬೈ ಪೋರ್ಟ್ರೈಟಿಂಗ್ ಹಿಮ್ಸೆಲ್ಫ್ ಆಸ್ ಅ ಲವರ್ ಹೂ ಕ್ಯಾನ್ ವೇಟ್ ಟಿಲ್ ದ ಲೇಡಿ is fooled and finally realize his depth of love, the poet hopes to convince the lady and the readers that his love is true. Enduring love. Love is personified in the last line of the poem. ಆ ಪ್ರೀತಿ ಅಂತಕ್ಕಂಥದ್ದನ್ನು ಅವನು ಪರ್ಸಾನಿಫೈಡ್ ಮಾಡಿ ಹೇಳ್ತಾ ಹೋಗಿದ್ದಾನೆ. ಅಂದರೆ ಅವಳಿಗೆ ವಯಸ್ಸಾಗೋವರೆಗೂ ಕೂಡ ಅವನು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಅವಳು ಸಿಗಲಿಲ್ಲ ಅಂದರೂ ಕೂಡ ಅವಳಿಗೋಸ್ಕರ ವೆಯ್ಟ್ ಮಾಡಿ ಅವನು ಡಿಸಪಿಯರ್ ಆಗ್ತಾನೆ ಅನ್ನೋದನ್ನು ಇಲ್ಲಿ ಪರ್ಸಾನಿಫೈಡ್ ಮಾಡಿ ಪ್ರೀತಿನ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಿಸ್ ಈಸ್ ಆಲ್ ಅಬೌಟ್ ದ ಪೊಯಮ್ ವೆನ್ ಯು ಆರ್ ಓಲ್ಡ್, ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಬೈ ದ ವಿಲಿಯಂ ಬಟ್ಲರ್. ಈಸ್ ಅನ್ ಫೇಮಸ್ ಐರಿಷ್ ಪೊಯೆಟ್ ಆಫ್ 20th century. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮುಂದಿನ ಚಾಪ್ಟರ್ನ ನೋಡೋಣ. ಅಲ್ಲಿವರೆಗೂ ಧನ್ಯವಾದ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೆಕೆಂಡ್ PUC ಮತ್ತು ಫಸ್ಟ್ PUCಗೆ ಸಂಬಂಧಪಟ್ಟಂಥ ಇಂಗ್ಲೀಷ್ ನೋಟ್ಸ್, ಗ್ರಾಮರ್ ಮತ್ತು ಸಮ್ಮರೀಸ್ಗಳನ್ನ ಈ ಒಂದು ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮಿನೇಷನ್.